ಅಣ್ಣ ಹಂಗೆ ನಿಲ್ಲಿಸಿ ಒಂದು ನಿಮಿಷ ಬೈಕ್ ನೋಡ್ತಿದ್ದೀರಲ್ಲ ಏನು ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಏನಪ್ಪಾ ಲಾಗಿನ ವಿಶೇಷ ಅಂದ್ರೆ ಇವಾಗ ಬೆಳಿಗ್ಗೆ ಬಂದು ಎಲ್ಲ ಗಾಡಿದೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ವಿ. ಎಲ್ಲ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ವಾಟರ್ ವಾಷಿಂಗ್ ನೀರ್ ಗಾಡಿ ಗಿಡಿ ತೊಳ್ಕೊಳಕ್ಕೆಲ್ಲ ನೀರ್ ಹೆಂಗ್ ಮಾಡ್ಬೇಕು ಅಂತೆಲ್ಲ ಯೋಚನೆ. ಇವಾಗ ನಮ್ಮ ಪಾರ್ಕಿಂಗ್ ಶಿವಶಕ್ತಿ ನಗರಲ್ಲಿ ಇದ್ದಿದ್ದು ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಯಜಮಾನ್ ಗಾಡಿ ನಮ್ಮ ಗಾಡಿ ಎಲ್ಲ ಒಟ್ಟಿಗೆ ಆಗ್ತಾ ಇದೀವಿ. ಇವಾಗ ಒಂದು ಸಣ್ಣ ಕೆಲಸ ಇದೆ, ಎಲ್ಲರೂ ಒಯ್ತಾ ಇದೀವಿ. ಊಟ ಮಾಡ್ಕೊಂಡು ಹಂಗೆ ಸಣ್ಣದೊಂದು ಕೆಲಸ ಇದೆ. ಯಾರು ಬರೀ ಇಂತೆ ಮಾತುಗಳೇ. ಆಯ್ತು, ನಾವು ಸಮೇತ ಫಸ್ಟ್ ಮಾಡೇ ಬರ್ತೀವಿ, ಮನೇಲಿ ಮುಗಿಸ್ಕೊಳ್ಳಿ. ಇಷ್ಟು ಜನ 5 ಜನ ಹೋಯ್ತಾ ಇದೀವಿ. ಎಲ್ಲರೂ ಕಳ್ಳಾಟ ಆಡ್ತಿದ್ರು, ಎಲ್ಲ ಕರ್ಕೊಂಡು ಹೋಯ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಕೆಲಸ ಅನ್ನೋದು. ಕುಣಿಸ್ತಾರೆ ಇಲ್ಲಿ ಸರ್, ಇವ್ರು ಬಂದ್ರು ನೋಡಿ ಸರ್. ಇನ್ನು ಬಂದ್ರು, ಇನ್ನ 3 ಜನ ಟಿಟಿ ಎತ್ಕೊಂಡ್ಬಂದಿವಿ ಸರ್. ಟಿಟಿ ಎತ್ಕೊಂಡ ಸರ್. ಇವಾಗ ಇನ್ನು 3 ಜನ ಬಂದ್ರು, ಹೋಯ್ತಾ ಇದೀವಿ. ನೋಡೋಣ ಮುಂದೆ ಹೋಯ್ತಾ ಏನು ಅಂತ ಹೇಳ್ತೀನಿ. ಸರ್ ಊಟ ಎಲ್ಲಿ ಸರ್? ಎಲ್ಲೋದವನು ಹೊಟ್ಟೆ ಹೋಯ್ತಾನೆ ಮೆತ್ತಿಗೆ ಚೊತ್ತನೆ. ಅಣ್ಣ ಹಂಗೆ ನಿಲ್ಲಿಸಿ ಒಂದು ನಿಮಿಷ ಬೈಕ್ ನೋಡ್ತಿದ್ದೀರಲ್ಲ ಏನು ಇಬ್ರು ಬಂದ್ರು, ನಮ್ಮ ವಿನೋದಣ್ಣ ಮತ್ತೆ ಮಾದೇಶ ಅವರಿಬ್ರು ಕರ್ಕೊಂಡಿದೀವಿ ಇವತ್ತು ಕೆಲ್ಸಕ್ಕೆ. ಏನ್ ಕೆಲಸ ಅನ್ನೋದು ಸ್ವಲ್ಪ ಕಷ್ಟನೇ ಇರ್ಲಿ ಅಂತ ಅಂದ್ಬಿಟ್ಟು ಹೋಯ್ತಾ ಇದೀವಿ. ಹಸ್ಕೊಂಡು ರೋಡಲ್ಲಿ ಬರ್ತಾ ಇದೆ, ನೋಡ್ಕೊಳ್ಳಿ ಯಜಮಾನ್. ಕಾರಲ್ಲಿ ಸಾಲದ ಅಂದ್ಬಿಟ್ಟು ಗಾಡಿ ಚೇಂಜ್ ಮಾಡ್ಕೊಂಡು ಹೋಗೋದು. ಇವಾಗ ಇಲ್ಲೇ ನಿಲ್ಸಿ ಸರ್, ಸಾಕು ಜಾಗ ಸಾಲಲ್ಲ ಅಂದ್ಬಿಟ್ಟು ಟಿ ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಟಿ ಹತ್ರ ಬಂದಿದ್ದೀವಿ. ಮತ್ತೆ ಎಲ್ಲೋಗಿದ್ದು ಬೆಳಗ್ಗೆಯಿಂದ? ಇಲ್ಲೇ ಉತ್ಕಳ್ಳಿಗೆ ಹೋಗಿದ್ದು ಬಂದ. ಇವಾಗ ಟಿ ಎತ್ಕೊಂಡು ಹೋಗ್ಬಿಡೋದು, ಜನ ಜಾಸ್ತಿ ಇದೀವಿ ಅಂದ್ಬಿಟ್ಟು. ಗುರುಗಳಲ್ಲಿ ಮನೆ ನೋಡ್ತಿದ್ದಾರೆ. ಮನೆ ಕೀ ಎತ್ಕೊಂಬರ್ರಿ, ಹೋಗೋಣ ಬೇಗ ಬೇಗ ಊಟ ಮಾಡ್ಕೊಂಡು. ಬರೀ ಇದೆ ಲ್ಯಾಂಗ್ವೇಜ್. ಸರ್ ಎಲ್ಲೋಗಿದ್ರಿ ಸರ್? ಎಲ್ಲೋಗಿದ್ರಿ ಬೆಳಿಗ್ಗೆ? 1 ಗಂಟೆ, ನಿನ್ನೆ 2 ಗಂಟೆ ಬಂದಿದ್ದೀರಾ, 1 ಗಂಟೆ ಬಂದಿದ್ದೀರಾ? ಇವಾಗಿದೆ ಕೆಲಸ, ಇವಾಗ ತುಂಬಾ ಕೆಲಸ ಇದೆ. ಎಲ್ಲ ಐಟಮ್ಗಳು ಶಿಫ್ಟು. 3 ಜಾಕು ಟಿ. 2 ಜಾಕ್ ಇದಾವೆ, ಎತ್ಕೊಳ್ರಿ ಪೇ ಜಾಕುನು. ಜನ ಸಾಲ್ತಾ ಇಲ್ಲ ಮಾಮ. ಜಾಕು ಟಿಟಿದು ಒಂದು ಜಾಕ್ ಆಯ್ತದೆ, ಬರ್ರಿ ಎತ್ಕೊಳ್ರಿ ಇವಾಗೆಲ್ಲ ಜಾಕ್ಗಳು. ಇಲ್ಲೇ ಇದಾರಲ್ಲ ಮಂಗು, ನೀರು ಎತ್ಕೊಬಿಡಿ ಸರ್ ಇಲ್ಲಿಗೇನೆ. ಮಾಮ ಶಕ್ತಿ ಮೇಲೆ 2 ಜಾಕ್ ಒಂದೇ ಸತಿ ಎತ್ಕೊಯ್ತಾನೆ. ಎಲ್ಲರೂ ಕಾರಿಂದ ಟಿಟಿ ಫಿಕ್ಸ್ ಎಕ್ಸ್ಚೇಂಜ್ ಆದ ಶಿಫ್ಟ್ ಆಗವ್ರೆ. ಟಿಟಿ ಓಡಿಸೋದಕ್ಕೆ ಡ್ಯೂಟಿಗೆ ಹೋಗೋ ಟೈಮಲ್ಲಿ ಎಲ್ಲ ಅವರವ್ರು ಓಡಿಸಿರ್ತಾರೆ. ಈಗ ಓಡಿಸ್ರು ಅಂತಂದ್ರೆ ನಾನು ಓಡಿಸಲ್ಲ ಅಂತ ಮಾಮ ಅಂತಾನೆ, ವಿನಿಯಂಗ್ ಅಂತಾನೆ, ಇವ್ರಂಗ್ ಅಂತಾನೆ. ಯಜಮಾನೇ ಪಾಪ ಲಾಸ್ಟ್ ಗಟ್ಟಿ. ಮಾಮ ಮುಂಜಿ ಪಾರ್ಕ್. ಇವಾಗ ನಮ್ಮ ಪಯಣ ನಾಯಂಡಹಳ್ಳಿ ಕಡೆಗೆ ಹೋಯ್ತಾ. ಎಲ್ಲಾರ ಊಟಕ್ಕೆ ಹಾಕಿ ಯಜಮಾನ್, ಮಟನ್ ಊಟ. ನಿಮಗ್ ಬೇಡ, ನಿಮ್ಗೆ ತಿಂದ್ರಿ ಅಂತ ನಾವು ಹೇಳೋದಿಲ್ಲ, ನಾವು ತಿಂತೀವಿ. ಎಲ್ಲ ನೀವು ಮೊಸರನ್ನ ಕಡೆ ಹಾಕಬಿಡಿ, ನಮ್ಗೆಲ್ಲ ಒಂದು ಮಟನ್ ಊಟಕ್ಕೆ ಹೋಗ್ತೀವಿ. ಏನು ಸೌಂಡ್ ಬರ್ಲಿ ಮುಂದೆ ಹೋಯ್ತಾ ಹೋಯ್ತಾ ನೆಕ್ಸ್ಟ್ ಊಟ ಒಂದು ಮಾಡಿಕೊಂಡು
ಏನೇನು ಕೆಲಸ ಅನ್ನೋದನ್ನ ಅಲ್ಲೇ ಹೋದ್ಮೇಲೆ ತೋರಿಸ್ತೀನಿ. ಮದ ನಿಂಗೇನಾ ಕುಷ್ಕಾನ ಬಿರಿಯಾನಿನಾ? ಕುಷ್ಕಾ ನಿಂಗೆ ಅಪ್ಪಿ? ಕುಷ್ಕಾ ಕಬಾಬು. ಬೇ ನಿಂಗೆ ಕುಷ್ಕಾ ಹೇಳ್ದಾ? ಕುಷ್ಕಾ ಎಲ್ಲರಿಗೂ ಕುಷ್ಕಾ. ಇವು ಯಾಕೋದು ಮರೆಯ ಮೊದಲು ಕುಷ್ಕಾ ಕಣ, ಆಮೇಲೆ ಹೇಳ್ತೀವಿ. ಬೇಕು ಎರಡು ಸ್ವಲ್ಪ ಹಾಕಿ. ನೋಡಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡಕ್ಕೆ ಬಂದಿದ್ದೀವಿ. ಅದು ಸ್ವಲ್ಪ ಕಮ್ಮಿನೇ ಹಾಕಿ ಅಣ್ಣ, ಎಲ್ಲ ಒಟ್ಟಿಗೆ ಕೊಡೋಣ. ಯಾಕಣ ನೀವು ಆಗಿಂದ ಅವ್ರು ನಿಮ್ಮ ಒಟ್ಟಿಗೆನಾ ಅವ್ರ ಒಟ್ಟಿಗೆನಾ ಇವ್ರ ಒಟ್ಟಿಗೆನಾ ಅಂತಾನೆ ಇದೆಯಪ್ಪ. ಕುಷ್ಕಾ ಹೊಟ್ಟೆ ಬೇರೆ ಹಸಿತೈತೆ. ಚೆನ್ನಾಗೈತೆ ಸರ್. ಊಟ ಮಾಡಿಕೊಂಡು ಮುಂದೆ ಹೋಯ್ತಾ ವಿಡಿಯೋ ಮಾಡೋಣ. ಕುಷ್ಕಾ ಜೊತೆಗೆ ಕಬಾಬ್ ಒಳ್ಳೆ ಕಾಂಬಿನೇಷನ್ನು. ಈ ಥರ ಯಾರು ತಗೊಂಡಿರೋ? ಬರೀ ಬಿರಿಯಾನಿ ತಗೊಳ್ಳೋರೆ ಯಾರು, ಕುಷ್ಕಾ ತಗೊಳ್ಳೋರೆ ಯಾರು? ಕುಷ್ಕಾ ಆ ಕಬಾಬು ಒಳ್ಳೆ ಟೇಸ್ಟು. ಅಮ್ಮ ಕಬಾಬು, ನಮ್ಮ ಕಬಾಬ್ಗೆ ಪ್ರಿಯ ಮಾಮ. ಯಾರದು ಪಗ್ಲು? ಊಟ ಮಾಡಿದೆ ಹಂಗು ಹೊಟ್ಟೆ ಹಸ್ಬಿಟ್ಟು ಊಟ ಮಾಡಿದ್ರೆ ಸುಸ್ತಾದಂಗೆ ಆಗುತ್ತೆ. ನಮ್ದೇನು ಯಾವಾಗಲೂ ಟೈಮ್ ಕರೆಕ್ಟಾಗಿ ಊಟ ಮಾಡಿದ ಕಾಲನೇ ಇಲ್ಲ. ಎಲ್ಲ ಊಟ ಆದಮೇಲೆ ಸುಸ್ತಾಯ್ತದೆ. ಹೊರಡ್ತಾ ಇದ್ದೀವಿ. ಅದೇ ನೆಕ್ಸ್ಟು ಇನ್ನು ಟೈರ್ ಬಿಚ್ಚಿ ಟೈರ್ ಹಾಕೋದೇ ಕೆಲಸ. ಮಮ್ಮ ನಡಿ ಅವನ. ನಿಮ್ಮ ಕಾಲ ಹೆಂಗಾಗಿದೆ ಅಂತಂದರೆ ಪಕ್ಕದಲ್ಲೇ ಇದ್ರೂ ಮಾತಾಡಲ್ಲ. ಎಲ್ಲರೂ ಡ್ಯೂಟಿಗೆ ಹೋದರೆ ಒಂದು ರಾಶಿ ಫೋನ್ ಮಾಡ್ಕೊಂಡು 2 ಅವರ್ 3 ಅವರ್ ಮಾತಾಡ್ತೀವಿ. ನೀವು ಪಕ್ಕದಲ್ಲೇ ಇದ್ದೀವಿ, ಒಬ್ರ ಪಕ್ಕದಲ್ಲಿ ಒಬ್ಬರೇ ಕೂತ್ಕೊಂಡವ್ರೆ, ಫೋನ್ ಹಿಡ್ಕೊಂಡೇ ಕೂತಿರ್ತಾರೆ. ಡ್ರೈವಿಂಗಲ್ಲಿ ಇರ್ತೀವಿ, ನಿದ್ದೆ ಬರಬಾರ್ದು ಅಂದ್ಬಿಟ್ಟು ಬೆಳಗಾನ ಮಾತಾಡ್ಕೊಂಡು ಹೋಗೋದು. ಇಲ್ಲೆರಡು ಫೋನ್ ಹಿಡ್ಕೊಂಡು ಅವನು ಫೋನ್ ಹಿಡ್ದಾನೆ, ಅವನು ಫೋನ್ ಹಿಡ್ದಾನೆ, ಯಜಮಾನ ಸ್ಟೇರಿಂಗ್ ಹಿಡ್ದಾನೆ. ನಾವು ಹೋಯ್ತಾ ಇದ್ದೀವಿ. ಲೆಕ್ಕದಲ್ಲಿ ನಾನು ಫೋನ್ ಹಿಡ್ದೀವಿ. ಇಲ್ಲ ಇಲ್ಲ ಹ್ಯಾಂಡ್ ಬ್ರೇಕ್ ಹತ್ರ ಹೊಗೆ ಬರ್ತದೆ. ಬಿಸಿಲಾಗ ಕಾಣ್ತಾನದಲ್ಲ ದೊಡ್ಡ ಹ್ಯಾಂಡ್ ಬ್ರೇಕ್ ಹತ್ರ ಹೊಗೆ ಬೈತೈತೆ ಅಂತೆ. ಬಿಸಿಲಲ್ಲಿ ಹಂಗೆ ಕಾಣ್ತಾ ಇರೋದು ಒಂದೇ. ಇವಾಗ ಬಂದಿದ್ದೇನಪ್ಪ ಅಂತಂದರೆ ಟೈರ್ ಚೇಂಜ್ ಮಾಡಬೇಕು. ಈ ಟೈರ್ ತೆಗೆದು ಟೈರ್ಗೆ ಹಾಕ್ಬೇಕು. ಅದೇನ ಆಗ್ಬಿಡ್ಲಿ. ಇದೇನಪ್ಪ ಅಂತಂದರೆ ಈ ಗಾಡಿಗೆ ನಮ್ಮದು 50 ಸೀಟ್ರ್ ಬಸ್ ತಗೊಂಡಿದ್ದೀವಿ. ಇನ್ನೊಂದು ನಮ್ಮ ಯಜಮಾನ್ದು ಗಾಡಿ ಇದು. ಈ ಗಾಡಿ ಟೈರೆಲ್ಲ ಬಿಚ್ಚಬೇಕು. ಏಕೆಂದರೆ ಸುಮಾರು ದಿನ ನಿನ್ಸ್ಬಿಟ್ಟಿದ್ರಲ್ಲ, ಹಂಗಾಗಿ ಈ ಟೈರೆಲ್ಲ ಬಿಚ್ಕೊಂಡೋಗಿ ಪೌಡ್ರಿಂಗ್ ಮಾಡಿಸ್ಕೊಂಬಂದು ತಂದು ಫಿಟ್ ಮಾಡಬೇಕು. ಈಗ ಸದ್ಯಕ್ಕೆ ಪೌಡ್ರಿಂಗ್ ಮಾಡಿಸಿರೋದು ಬಿಟ್ಬಿಟ್ಟು ಯಾವುದಾದ್ರು ಪಂಚರ್ ಆಗಿರೋದು ಮೊದಲು ಹಾಕ್ಸ್ಕೊಂಡು ಆಮೇಲೆ ಮಿಕ್ಕಿದ್ದು ಎತ್ಕೊಂಡೋಗಿ ಗಾಡಿ ಸಮೇತ ಪೌಡ್ರಿಂಗ್ ಮಾಡಿಸ್ಬಿಡ್ತೀವಿ. ಈಗ ನಮ್ಮ ಮಾಮ ಅಡಿಗೆ ತೂರ್ಕೊಂತಾರೆ. ತೂರು ಮಾಮ ಸೀಟ್ಗಳು ಸೀಟ್ಗಳು ಇದರಲ್ಲಿ ಸೀಟ್ ಗಿಟ್ಟೆಲ್ಲ ಏನಿಲ್ಲ, ಎಲ್ಲ ಹೊಸ ಹೊಸ ಸೀಟ್ ಹಾಕ್ಸ್ಬೇಕು. ಲೂಸ್ ಅಲ್ಲವೇ ಬೋಲ್ಟು ಟೈಟ್ ಮಾಡಿಲ್ಲ. ಸರ್ ಟೈರ್ ಆಲ್ರೆಡಿ ಅಲ್ಲಿ ಪೈಂಟ್ ನೋಡಿ ಸರ್, ಗೊತ್ತಾಗ್ತದೆ. ಹೌದು, ಚೋತಿದಾರಂತ ಇದ್ರಲ್ಲಿ. ಕಟ್ಟೆ ಏನ್ ಬಿಚ್ಚಬೇಡ, ಹಂಗೆ ಮಾಡು. ಕಟ್ಟೆ ಏನ್ ಬೇಡ, ಕಟ್ಟೆ ಪೀಸ್ ಬೇಕಂತ. ನಮ್ಮ ಮಾಮ ಲೂಸ್ ಒಂದೇ ಎಡಗೈಲೆ ಮಾಡಕ್ತಾನೆ. ಮಾಡ ಮಾಮ, ಲೂಸ್ ಆಗಿರೋ ಬೋಲ್ಟ್ನ ಲೂಸ್ ಮಾಡಕ್ಕೆ ನಮ್ಮ ಮಾಮನೇ ಬೇಕು. ತಗ ಇದನ್ನ ಹಾಕ್ಬಿಡು, ತಿರ್ಗ್ಸು. ಯಾವ ಬುದ್ಧಿ ಕಲ್ತಿದ್ಯಾ?
ಕಲ್ಲೇನು ಬೇಡ ಬಿಡು ಪರವಾಗಿಲ್ಲ. ಜೋರಾಗಿ ತಿರ್ಗಿಸ್ ಮಾಮ. 1 2 ಹಾಂ ಜೋರಾಗೆ ಬರಲಿ. ಜೋರ ಗೊತ್ತು. ಹಾಂ ಏನು ಬರೋ ಅವ್ರ ಹೆಸರು? ಅವ್ರ ಹೆಸರೇನು? ಮಾಪ್ಳೆ ಅಂತ ಇನ್ನೊಂದು ಹೆಸರು. ಎಲ್ಲರೂ ಬೇಜಾರು ಮಾಡ್ಕೋತಾರೆ, ಹಂಗಾಗಿ ಅವ್ರ ಅಡ್ರೆಸ್ ಹೇಳ್ತಾ ಇಲ್ಲ. ಎಲ್ಲರೂ ಬೇಜಾರು ಮಾಡ್ಕೊಳ್ಳೋದಕ್ಕೆ ಬಿಚ್ ಮಾಮ ಮಂಜಣ್ಣನೇ ಬೇಜಾರು ಮಾಡ್ಕೋತಾರೆ. ಮಂಜಣ್ಣ ಜಾಸ್ತಿ ಗಿಸ್ತಿ ಮಾಡಿದ್ರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ಬಿಡ್ತೀನಿ. ಎಲ್ಲ ಫಿಟ್ಟಿಂಗ್ ಆದಮೇಲೆ ನೋಡೋಣ. ಬಿಚ್ ಮಾಮ ಇವಾಗ ಕೈಯಲ್ಲಿ ಬರುತ್ತೆ. ಯಾವಾಗಲಿ ಹಿಂಗೆ ಹಿಡ್ಕೊಂಡ್ ಬಿಚ್ಚಬೇಕು. ಹಿಂಗೆ ಹಿಡ್ಕೊಂಡ್ ಬಿಚ್ಚಿದ್ರೇನೆ ಹೆಂಗೆ ಹೇಳ್ರಿ ಯಜಮಾನ್, ಹಿಂಗೆ ಒತ್ತಿ ಹಿಡ್ಕೊಬೇಕಾ? ಒಂದು ಒತ್ತಿ ಹಿಡ್ಕೊಂಬೇಕು. ಬಿಚ್ಚಿ ಸರ್ ನೀವು ಒಂದು ಒತ್ತಿ ಹಿಡ್ಕೊಂಡು ಆಡ್ಲಾ ಕೈ ಹೊಸ್ತಲ್ವಾ? ಇನ್ನೊಂದು ಈ ಟೈರ್ ಬಿಚ್ಚ ಆ ಕಡೆ ಟೈರ್ಗೆ ಹೋಗೋದಕ್ಕೆ ಬರಬಾರ್ದು ಡ್ರೈವರ್ಗೆ ಅಂತಾನೆ ಸರ್ ಇದು ಮಾಡ್ತೀವಿ. ಇದು ಬಲೂನಿಗೆ ಅಂದ್ಬಿಟ್ಟು ಮಾಡೋರು ಯಜಮಾನ್. ಇದು ಕೇಕ ಇದು ಬಲೂನಿಗೆ ಅಂತ ಇದಿದೆ. ಬಲೂನಿಗೆ ಬರೋದು ಹಿಂಗೆ ಆಗಿದೆ. ಬಿತ್ತಾ ಇದ್ದಾರೆ ಇವಾಗ. ಓಹೋ ಬಿಚ್ಚಿರಿ ಬಿಚ್ಚಾಯ್ತು ಅಂಕಲ್. ಏನು ಅಂಕಲ್ ಬಿಚ್ಚಾಯ್ತು? ಹಾಂ ಬೋಲ್ಟ್ ಬಿಚ್ಚಾಯ್ತು. ಇವಾಗ ನಮ್ಮ ಮಾಮ ಟೈರ್ ಹೇಳ್ಕೊತಾನೆ. ಹೆಂಗೆ ಹೇಳ್ಕೊತಾನೆ ನೋಡೋಣ. ಅದೇ ಮಾಮ 33 ಒಂದು ಟೈರ್ ಹಿಡ್ಕೊಂಡು ಎಳ್ದು ಕಂಡಂಗಲ್ಲ ಹೇಳ್ಕೋ. ಓ ಯಜಮಾನ್ ರಾಡ್ ಹಾಕಿದ್ದಾರೆ. ಕೆಳಗಡೆ ಕಲ್ಲಿದೆ ಬೇಡ. ವಿನಯ್ ಬಿಟ್ಟ ನೀವು ಸುಮ್ಮನೆ ಅಲ್ಲ. ಪಾತ್ರಂಗ್ಲಾ? ಹಾ ವಿನಯ್ 2 ರೈಸ್ ಹೊಡಿತಾನೆ. ಒಮ್ಮೊಮ್ಮೆ ಹೊಡಿಯಪ್ಪೆ. ನಮ್ ಕ್ಯಾಂಟ್ರ್ ಟೈರು ಒಂದ್ಸತಿ ವಿನಯ ಒಂದೇ ದಿನದಲ್ಲಿ 4 ಸತಿ ಏನೋ ಬಿಚ್ಚಿದೆ, ನೆನ್ಪೈತಾ? ಹಾ ಹಂಗೆ ಬಿಚ್ಚು. ಎಲ್ಲಿ? ಒಂದೇ ಟ್ರಿಪ್ಪಲ್ಲಿ 4 ಸತಿ ಟೈರ್ ಬಿಚ್ಚಿದ್ದ. ಮಂಗ್ಳೂರ್ಗೆ ಹೋಗ್ಬೇಕಾರೆ ಕ್ಯಾಂಟ್ರದು ಹೊಡೆದೋಗಿ 3 ಸತಿ ಹೊಡೆದೋಗಿತ್ತು. ಬಿಚ್ಚದಾ ಬಿಡು. ಇವಾಗ ಅದ್ ನನ್ನ ಮಾಮ ಎತ್ತಾನೆ ಹಚ್ಕೆ. ಯಜಮಾನ್ ಬಿದ್ದೋಯ್ತವ್ರೆ, ಹಿಡ್ಕೊಳ್ಳಿ. ಏನು ಪೌಡ್ರಿಂಗ್ ಎಲ್ಲ ತುಳ್ಳಿ ಹೆಂಗ್ ತೊಳ್ತವ್ರ ಇಬ್ರು. ಹಾಕಿಲ್ಲ ಬಿತ್ತು. ಬೀಳ್ಸೇ ಬಿಟ್ರು. ವಿಡಿಯೋ ಮಿಸ್ ಆಯ್ತು. ವಿನಿ 4 ರೈಸ್ ತಿಂತಾನೆ ಬೈ ಅವನೊಬ್ಬನೇ. ಹಾಕೋ ಪೌಡ್ರಿಂಗ್ ಆಯ್ತು. ಪೌಡ್ರಿಂಗ್ ಆಯ್ತಾ ಸರ್? 2 ವೀಲ್ ಪೌಡ್ರಿಂಗ್ ಹಾಕಿ ಫಿಟ್ಟಿಂಗ್ ಮಾಡಿಸ್ತಾ ಇದ್ದೀವಿ. ಇವಾಗ ನಮ್ಮ ಮಾಮ ಪಾಪ ಪೌಡ್ರಿಂಗ್ ಮಾಡಿಸಿ ಬರೋ ಹೊತ್ತಿಗೆ ಸುಸ್ತಿ ಆಗ್ಬಿಟ್ಟ. ಆಗ ಟೈಟ್ ಮಾಡಿ ಪೌಡ್ರ್ ಹಾಕಿದ್ರು ಅಂತ ಸಕ್ಕತ್ತಾಗಿ ಪೌಡ್ರ್ ಮಾಡೋರು. ಹಾಂ ಅವ್ನು ನೀಟಾಗಿ ಮಾಡ್ತಾನೆ ಬೈ. ಇವನು ತೂತು ಹುಡುಕ್ತಾವನೆ ಇವಾಗ ಕೂತ್ಕೋತು. ನಮ್ಮ ಹುಡುಗರು ಜಲ್ಲಿ ಲಾರಿ ಮಣ್ಣು ಎಲ್ಲ ಹೊಡೆದು ಟೈರ್ ಈಸಿಯಾಗಿ ಕುಣಿಸ್ಬಿಡ್ತಾರೆ. ಮಾಮ ನೋಡು ಯಾವ ಕಡೆಗೆ ಹಾಕ್ಬೇಕಂತ ಗೊತ್ತಾಗಲ್ಲ. ಪೌಡ್ರ್ ಆಯ್ತು. ಇಲ್ಲ ಕಡೆ ಐತಿ ತಿರ್ಸ್ಕೊಳ. ಅದು ಪರವಾಗಿಲ್ಲ. ಇನ್ನು ಆ ಕಡೆ ವೀಲ್ ಪೌಡ್ರ್ ಮಾಡ್ಬೇಕಲ್ಲ, ಮತ್ತೆ ಬಿಚ್ಚಬೇಕು. ಮತ್ತೆ ಪೌಡ್ರ್ ಮಾಡ್ಬೇಕಲ್ಲ, ಅವಾಗ ಇದು ಮಾಡ್ಬೋದು. ಎಲ್ಲರೂ ಪಾಪ ಪಟ ಕಷ್ಟಪಟ್ಟು ಸ್ಟೆಪ್ನಿ ಎಲ್ಲ ಇದ್ರದೆಲ್ಲ ಟೈರ್ಗಳೆಲ್ಲ ಚೇಂಜ್ ಮಾಡಿದ್ರು. ರೆಸ್ಟ್ಗೆ ಅಂತ ಕುತ್ಕೊಂಡ್ರು. ಇವಾಗ ನಿಮ್ದೆ ಮಾಮ ಅಂತ ಬೇತ್ ಹೋಗ್ಬಿಟ್ಟವನೆ. ನೀನು ಬೇತೋಗಿದ್ಯಾ?
ಮಾದೇಶ ವಿನಯನೇ ಜಾಸ್ತಿ ಕೆಲಸ ಮಾಡಿತ್ತು, ಬೇತೋಗ್ಬಿಟ್ಟಾನೆ. ಇವನಂತೂ ಕೇಳಂಗೆ ಇಲ್ಲ ಪಾಪ. ಯಜಮಾನಂತೂ ಅಧ್ವಾನ ಆಗ್ಬಿಟ್ಟವ್ರೆ. ಎಲ್ಲ ಆಯ್ತು, ಮುಗಿಸ್ಕೊಂಡು ಹೊರಟಿದೀವಿ. ಟೈರ್ ಗೀರ್ ಕೋಲ್ಡ್ರಿಂಗ್ ಎಲ್ಲ ಮಾಡಿಸಿ, ಫಿಟ್ಟಿಂಗ್ ಎಲ್ಲ ಮಾಡಿಸಿ, ಯಜಮಾನ್ ಬೇವುತ್ತೆ ಹೋಗ್ಬಿಟ್ಟವ್ರು ಪಾಪ. ಟೈರ್ ಫಿಟ್ ಮಾಡಿ ಹೊರಟಿದ್ದೀವಿ. ನಾವಿಲ್ಲೇ ಗಾಡಿ ಎತ್ಕೊಂಡಿರೋದು ಇವಾಗ ಸದ್ಯಕ್ಕೆ. 50 ಸೀಟ್ರು AC ಗಾಡಿ. ಬಾತ್ರೂಮ್ ಲಾಸ್ಟಲ್ಲಿ ಕೂಡ ಬಾತ್ರೂಮ್. ನೋಡೋಣ ಇವತ್ತಿನ ಲಾಗಲ್ಲಿ ಇನ್ನು ಮುಂದೆ ಏನೋ ಇದ್ದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಮಾಡೋಣ.